ಸರ್ಕಾರ ಏನಿದೆ ಅಂದ್ರೆ ನಾವು ಅಥವಾ ನೀವಾಗಲಿ ಎಷ್ಟು ನಾವು ಕೆಲಸ ಮಾಡ್ತೀವಿ ಅಷ್ಟು ಕೆಲಸ ಯಾವುದೇ ಕಂಪನಿ ಬಂದ್ರೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಮಗಿರುವಂತ ಒಂದು ಧೈರ್ಯ ಮತ್ತು ಹೆಮ್ಮೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಸುಮಾರು 2020 ಮತ್ತು 2021ರಲ್ಲಿ ತಮ್ಗೆಲ್ಲರೂ ಗೊತ್ತಿರಬೇಕು, ಕೊರೋನಾ ಬಂದಾಗ ಯಾವ ರೀತಿ ನಾವು ಎಲ್ಲರೂ ಕೆಲಸ ಮಾಡಿದೀವಿ ಅನ್ನೋದು. ಆ ಟೈಮ್ದಲ್ಲಿ ಎಲ್ಲ ಪ್ರೈವೇಟ್ ಕಂಪನಿಗಳು ತಾವು ವರ್ಕ್ ಫ್ರಮ್ ಹೋಮ್ ಅಂತಂದು ಮನೆಯಿಂದ ಕೆಲಸ ಮಾಡಿದ್ರು. ಬಟ್ ಆ ಸಂದರ್ಭದಲ್ಲಿ ಕೆಲವು ಇಲಾಖೆಗಳು, ಅದರಲ್ಲಿನೂ ಸರ್ಕಾರಿ ಇಲಾಖೆಗಳು ಏನು ನೌಕರರಿದ್ರು, ಇಂಧನ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಪೌರ ಕಾರ್ಮಿಕರು ಇರ್ಬೋದು, ಇವರೇ ಯಾರ ಸರ್ಕಾರಿ ನೌಕರರಿದ್ರು, ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರೇ ಫ್ರಂಟ್ ಲೈನ್ ದಲ್ಲಿ ನಿಂತು ಅಂತ ಮಹಾಮಾರಿ ಇದ್ದ ಸಮಯದಲ್ಲಿನೂ ಸಹ ನಾವು ಧೈರ್ಯ ಹೊಂದಿದೆ ಕೆಲಸ ಮಾಡಿದ್ದೀವಿ. ಆ ಟೈಮ್ದಲ್ಲಿ ನೀವು ತಮಗೆಲ್ಲರೂ ಗೊತ್ತಿರಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದ್ದಿರಬಹುದು ಅಥವಾ ಸ್ಯಾನಿಟೈಸೇಷನ್ ಇರಬಹುದು, ಇದು ಯಾವುದರ ಪರಿವೇ ಇಲ್ಲದೆ ನಮ್ಮ ಅಧಿಕಾರಿಗಳಾಗಲಿ ಅಥವಾ ನೌಕರರಾಗಲಿ ಯಾವ ರೀತಿ ಕೆಲಸ ಮಾಡಿದೀವಿ ಅನ್ನೋದು ತಮಗೆಲ್ಲ ಗೊತ್ತಿದೆ. ಇದು ಒಂದು ಸಣ್ಣ ನಮ್ಮ ಏನು ಸರ್ವಿಸ್ ನಲ್ಲಿ ಬಂದಂತ ಒಂದು ಟೆಸ್ಟ್ ಅಂದ್ರೆ, ಇದಂತ ಚಾಲೆಂಜಸ್ ಬರ್ತಾ ಇರಬೇಕು. ಬಂದ ನಂತರ ನಾವು ಎಚ್ಚರಿಕೆ ಕೊಡ್ಬೇಕು. ನಾವು ನಮ್ಮ ಸರ್ವಿಸ್ ಗಳನ್ನ ಇಂಪ್ರೂವ್ ಮಾಡ್ಕೊಂತ ಒಂದು ಶಕ್ತಿಯನ್ನ ಇಂಥ ಒಂದು ಸಂದರ್ಭಗಳು ಒದಗಿಸಿ ಬರ್ತಾವೆ. ಯಾವುದೋ ಸಂದರ್ಭ ಬಂದದನ್ನ ನಾವು ಅತ್ಯಂತ ಚಾಕಚಕ್ಯತೆಯಿಂದ ಅತ್ಯಂತ ಒಳ್ಳೆ ರೀತಿಯಿಂದ ಅದನ್ನು ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ನಮ್ಮೆಲ್ಲರಿಗಿದೆ. ನನಗೆ ಹೆಮ್ಮೆ ಇದೆ ನಿಮ್ಮೆಲ್ಲರ ಬಗ್ಗೆ. ಯಾಕಂದ್ರೆ ನಾವು ಮತ್ತು ನೀವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನೇ ಹೇಳ್ತೀನಿ. ಯಾಕಂದ್ರೆ ಸುಮಾರು ನಮ್ಮ ಇಲಾಖೆಯಲ್ಲಿ 60% ವರ್ಕಿಂಗ್ ಸ್ಟ್ರೆಂತ್ ಇರಬಹುದು, 55ರಿಂದ 60%. ಇದರಲ್ಲಿನೂ ಸಹ ನಾವು ಇಷ್ಟೊಂದು ಲಕ್ಷಾಂತರ ಗ್ರಾಹಕರದ ಮನಸ್ಸನ್ನು ಗೆಲ್ತೀವಿ, ಇಷ್ಟೊಂದು ನಾವು ಕಂದಾಯ ವಸೂಲಿತಿ ಮಾಡ್ತೀವಿ, ಇಷ್ಟೊಂದು ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಿಮ್ಮೆಲ್ಲ ನಾವು ನೀವು ಮಾಡುವಷ್ಟು ಕೆಲಸ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಅದೇ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ಕಂಪನಿ ಬರಲಿ, ಟಾಟಾ ಪವರ್ ಇವತ್ತು ಕೇಳಿರ್ಬೋದು, ಇನ್ನು ಮತ್ತೊಂದು ಕಂಪನಿನೂ ಕೇಳಬಹುದು. ಇಂಡಿಯನ್ ಇಂಡಸ್ಟ್ರಿ ಆಕ್ಟ್ ದಲ್ಲಿ ಏನು ಪ್ರೊವಿಷನ್ ಮಾಡಿದರೆ ಅದು ಕೇಳಿ. ಅದೇ ರೀತಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದಲ್ಲಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು, ನಮ್ಮನ್ನು ನಾವು ಅವ್ರಕ್ಕಿಂತನೂ ಒಳ್ಳೆಯವರಿದ್ದೀವಿ, ನಾವು ಅವ್ರಿಗಿಂತ ಕೆಪಾಸಿಟಿ ಹೆಚ್ಚಿದೆ ಅಂತ ನಾವು ಪ್ರೂವ್ ಮಾಡಬೇಕೇ ಹೊರತಾಗಿ ಯಾವುದೇ ರೀತಿ ನಾವು ಪ್ರೈವೇಟೈಸೇಷನ್ ಆಗ್ತಿತ್ತಂದ ಬೆನ್ ತೋರಿಸಿ ಓಡಿ ಹೋಗುವಂತ ಸಂದರ್ಭ ನಿರ್ಮಾಣ ಆಗಬಾರ್ದು. ತಮ್ಮೆಲ್ಲರಲ್ಲಿ ನಾನು ವಿನಂತಿ ಇಷ್ಟ ಮಾಡ್ಕೊಳ್ತೀನಿ, ಆಸ್ ಎ ಪ್ರಭಾರಿ ಚೀಫ್ ಇಂಜಿನಿಯರ್, ನಾವು ಈಗೇನು ಕೆಲಸ ಮಾಡ್ತಾ ಇದೀವಿ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿ ತೋರಿಸೋಣ. ನಮ್ಮ ಗ್ರಾಹಕರು ಏನಿದಾರಲ್ಲ, ನಮ್ಮ ಕನ್ಸ್ಯೂಮರ್ ಏನಿದಾರಲ್ಲ, ಅವರ ನಮಗೆ ಸಪೋರ್ಟ್ ಮಾಡ್ತಾರೆ. ಈಗ ತಾವೇನು ಗ್ರಾಹಕರ ಹತ್ರ ಹೋಗ್ತಾ ಇದೀರಿ, ಈಗ ಏನು ದೀಪಕರ್ ಅವ್ರು ಹೇಳಿದ್ರು, ಸುಮಾರು 23ನೇ ತಾರೀಕು, ಮೇ ಬಿ ಈ ತಿಂಗಳದ 23ನೇ ತಾರೀಕು ನಾವು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಕಡಿಮೆ ಅಂದ್ರೆ ಕೊನೆಯ ದಿನ. ಅಂದ್ರೆ ನಮ್ಗಿರೋದು ಇವತ್ತು ನಾಳೆ 2 ದಿವಸ ನಾವು ಮ್ಯಾಕ್ಸಿಮಮ್ ಕೆಲಸ ಮಾಡಿದ್ವಿ. ಅಂದ್ರೆ ನೀವು ಎಲ್ಲೇ ಹೋದ್ರೆ, ನನ್ನ ಪ್ರಕಾರ ನಾನು ಹೇಳ್ತೀನಿ, ನೀವು ಎಲ್ಲೇ ಹೋದ್ರಲ್ಲೂ ಗ್ರಾಹಕರು ಖುಷಿಯಾಗಿ ಬರೆದು ಕೊಡ್ಬೇಕು, ಖುಷಿಯಾಗಿನೂ ಹೇಳ್ಬೇಕು. ಅವ್ರು ಯಾವುದೇ ರೀತಿ ನಿಮಗೆ ಒಂದ್ ವೇಳೆ ಏನಾದರೂ ಅವ್ರು ನೆಗೆಟಿವ್ ಕಮೆಂಟ್ ಮಾಡಿದ್ರಂದ್ರೆ ಅದ್ರ ಬಗ್ಗೆ ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ನಾವ್ ಎಲ್ಲಿ ತಪ್ತಾ ಇದೀವಿ ಅಥವಾ ಗ್ರಾಹಕರಿಗೆ ನಾವು ಯಾವ ರೀತಿ ನಾವು ಇನ್ನೂ ಸರ್ವಿಸಸ್ ಒಳ್ಳೇದು ಕೊಡ್ಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೆಲಸ ಮಾಡಿ ತೋರಿಸೋಣ. ನೀವು ಯಾವುದೇ ರೀತಿ ನನಗೆ ಅನಿಸೋ ಮಟ್ಟಿಗೆ ಐ ಆಮ್ ವೆರಿ ಕಾನ್ಫಿಡೆಂಟ್ ದ್ಯಾಟ್ ನೀವು ಯಾವುದೇ ಪ್ರೈವೇಟ್ ಕಂಪನಿ ಬಂದ್ರೂ ನನಗೆ ಅನಿಸ್ತೈತಿ, ಅದನ್ನ ಇನ್ನೂ ರಿಪೀಟ್ ಹೇಳ್ತೀನಿ, ನೀವು ಮಾಡಿದಷ್ಟು ಯಾರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಕೆಟ್ಟ ಈಗ ಯಾರೋ ಒಂದು ಹೇಳಿದ್ರು, ಒಡಿಶಾದಲ್ಲಿ ಏನು ಇದು ಬಂದಿತ್ತಲ್ಲ ಸೈಕ್ಲೋನ್, ಆ ಟೈಮ್ನಲ್ಲಿ ನಮ್ಮ ಇಲಾಖೆ, ನಮ್ಮ ಬೆಳಗಾವಿ ಜಿಲ್ಲೆಯ ಎಷ್ಟೋ ಜನ ಪವರ್ ಮ್ಯಾನ್ಗಳು ಹೋಗಿ ಅದನ್ನು ಸರಿಪಡಿಸಿ ಬಂದ ಉದಾಹರಣೆ. ಅಂದ್ರೆ ಗೋವಾದಲ್ಲಿ ಇದೇ ರೀತಿ ಆದಾಗಲೂ ಇಲ್ಲಿಂದ ಜನ ಹೋಗಿ ಸರಿಪಡಿಸುವಂತ ಉದಾಹರಣೆಗಳಿವೆ. ಅದಕ್ಕೆ ನೀವೆಲ್ಲರೂ ಸ್ಕಿಲ್ಡ್ ವರ್ಕರ್ಸ್ ಇದೆ, ನಿಮ್ ಜೊತೆ ನಾವು ಆಫೀಸರ್ಸ್ ಆಗಿ ನಾವಿರ್ತೀವಿ. ಯಾವುದೇ ರೀತಿ ಯಾರೇನು ಅದೇ ಹೇಳ್ಬೋದು, ಬಹಳಷ್ಟು ಜನ ಹೇಳ್ಬೋದು ಪ್ರೈವೇಟೈಸೇಷನ್ ಆಯ್ತಂದ್ರೆ ಅಥವಾ ಟಾಟಾ ಪವರ್ದವ್ರು ಬಂದ್ರೆ ನಮ್ಗೆ ಇನ್ನೂ ಒಳ್ಳೆ ಸರ್ವಿಸ್ ಸಿಗ್ಬೋದು ಅಂತ. ನೋ, ಆ ರೀತಿ ಆಗೋದಿಲ್ಲ. ಯಾಕಂದ್ರೆ ನಮ್ದೇ ನೆಟ್ವರ್ಕ್ ಇರ್ತೈತಿ, ನಮ್ದೇ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಮೇ ಬಿ ದೀಪಕ್ ಹೇಳಿದ್ರಲ್ಲ, ಸರ್ವಿಸ್ ದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಯಾಕೆ ಡಿಫ್ರೆನ್ಸ್ ಇದೆ? ನಮ್ಮಲ್ಲಿ ಮ್ಯಾನ್ ಪವರ್ ಕಡಿಮೆ ಇರೋದ್ರಿಂದ ಸರ್ವಿಸಸ್ ಡಿಫ್ರೆನ್ಸ್ ಇದೆ, ಅದು ನಾನು ಒಪ್ಕೊಳ್ತೀನಿ. ಬಟ್ 60% ಸ್ಟ್ರೆಂತ್ ಅಲ್ಲಿ ನಾವು 100% ಎಫಿಷಿಯನ್ಸಿ ಕೊಡ್ತಾ ಇದೀವಿ ಅಂದ್ರೆ ನಮ್ಮಷ್ಟು ಕೆಲಸ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ. ಸೊ ಅದಕ್ಕೆ ನಿಮ್ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಇರಲಿ. ನಮ್ ಕಾನ್ಫಿಡೆನ್ಸ್ ಇರೋದ್ರಿಂದ ಇಂಥವು ಯಾವ್ದೇ ಬಂದ್ರೂ ನಾವು ಸಕ್ಸಸ್ಫುಲಿ ನಾವು ಮೀಟ್ ಔಟ್ ಮಾಡ್ತೀವಿ. ಇಂಥವು ಎಷ್ಟೋ ಚಾಲೆಂಜಸ್ ಬಂದ್ರು ನಾವು ಹ್ಯಾಂಡಲ್ ಮಾಡ್ತೀವಿ ಅನ್ನೋದೊಂದು ಧೈರ್ಯದಿಂದ ನಾನು ಹೇಳ್ತಾ ಇದ್ದೀನಿ. ಕೆಪಿಟಿಸಿಎಲ್ ನೌಕರರು ಹಾಗೂ ಅಧಿಕಾರಿಗಳ ಸಂಘದ ವತಿಯಿಂದ ಇವತ್ತು ಇಲ್ಲಿ ಒಂದು ವಿದ್ಯುತ್ ಖಾಸಗೀಕರಣ ಬೇಡ ಅಂತ ಒಂದು ಗೇಟ್ ಮೀಟಿಂಗ್ ನಾವು ಮಾಡಿದ್ವಿ. ನಮಗೆಲ್ಲ ಗೊತ್ತಿದೆ, ಈಗ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಇರೋದು ಓನ್ಲಿ ಹೆಸ್ಕಾಮಿಗೆ. ಹೆಸ್ಕಾಂ ವ್ಯಾಪ್ತಿಯಲ್ಲಿ 7 ಜಿಲ್ಲೆಗಳಲ್ಲಿ ನಾವು ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತಾ ಇದ್ದೀವಿ. ಟಾಟಾ ಪವರ್ ಅವರು ಹೆಸ್ಕಾಂ ವ್ಯಾಪ್ತಿಯ 3 ಜಿಲ್ಲೆಗಳಲ್ಲಿ ಅಂದರೆ ಬೆಳಗಾವಿ, ಉತ್ತರ ಕನ್ನಡ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಒಂದು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಒಂದು ಲೈಸೆನ್ಸ್ ಅಪ್ಲೈ ಮಾಡಿದ್ದಾರೆ. ಅವರು ಲೈಸೆನ್ಸ್ ಅಪ್ಲೈ ಮಾಡಿ
ಪೂರ್ತಿ ಒಂದು ಎಸ್ಕಾಂ ವ್ಯಾಪ್ತಿಯಲ್ಲಿ ಮಾಡ್ತಾ ಇಲ್ಲ. ಕೆಲವು ಆಯ್ದ ಭಾಗಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಸೆಲೆಕ್ಟ್ ಮಾಡಿದಾರಪ್ಪ ಅಂತಂದರೆ ಅಲ್ಲಿ ಅವ್ರಿಗೆ ಕಮರ್ಷಿಯಲ್ಲು ಮತ್ತು ಇಂಡಸ್ಟ್ರಿಯಲ್ ಕನ್ಸ್ಯೂಮರ್ ಸಿಗಬೇಕು ಅಂತ ಒಂದು ಏರಿಯಾನ ಸೆಲೆಕ್ಟ್ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹೆಸ್ಕಾಂ ಒಂದು 100 ಯೂನಿಟ್ ನಾವು ಸಪ್ಲೈ ಮಾಡ್ತೀವಿ ಅಂತಂದರೆ ಅದರಲ್ಲಿ 54 ಯೂನಿಟ್ಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಅಂದರೆ ಏನು ಸಬ್ಸಿಡಿ ಭಾಗ ಏನಿದೆ ನಮ್ಮ ಟರೀಫಲ್ಲಿ ಅದೇ ಜಾಸ್ತಿ ಇದೆ. ಹಾಗಾಗಿ ಇನ್ನು ಉಳಿದ 15%, ಉಳಿದ 46%ಅಲ್ಲಿ 15% ಇಂಡಸ್ಟ್ರಿಯಲ್ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಆ ಇಂಡಸ್ಟ್ರಿಯಲಲ್ಲಿ ಏನು ಕ್ರಾಸ್ ಸಬ್ಸಿಡಿ ಬರುತ್ತೆ ಆ ಅಮೌಂಟಲ್ಲಿ ನಾವು ಸಬ್ಸಿಡಿ ಎಲ್ಲಿನು ಲಾಸ್ ಆಗ್ತಾ ಇದೆ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಈಗ ಟಾಟಾದವರು ಯಾವ ಒಂದು ಲಾಭದಾಯಕ ಕನ್ಸ್ಯೂಮರ್ ಇದ್ದಾರೆ ಅವರಷ್ಟೇ ನನಗೆ ಬೇಕು, ಉಳಿಕೆದವರು ನಾನು ಮಾಡೋದಿಲ್ಲ ಅನ್ನೋಂಗೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಇಲ್ಲಿ ನಾವು ಲೈಸೆನ್ಸ್ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಟರೀಫ್ ಸ್ಟ್ರಕ್ಚರ್ ಕಂಪ್ಲೀಟ್ ಹಾಳಾಗುತ್ತೆ. ಹೀಗೆ ನಾವು ಸಾಮಾಜಿಕ ಬದ್ಧತೆ ಮೇಲೆ ನಾವೇನು ಒಂದು ಸಪ್ಲೈ ಮಾಡ್ತಾ ಇದ್ದೀವ ಆ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ನಮ್ಮದೆಲ್ಲ ಹಾಳಾಗುತ್ತೆ. ಹಾಗಾಗಿ ಈ ಒಂದು ಒಕ್ಕೂಟದ ಪರವಾಗಿ ನಾವು ಈ ಒಂದು ಲೈಸೆನ್ಸ್ಗೆ ಅವ್ರಿಗೆ ಕೊಡಬಾರ್ದು. ಕೇವಲ ಎಂಪ್ಲಾಯೀಸಿಗೆ ಅಷ್ಟೇ ಅಲ್ಲ, ಗ್ರಾಹಕರಿಗೂ ಸಹಿತ ಇದು ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಒಂದು ಸತಿ ನಮ್ಮದು ಕ್ರಾಸ್ ಸಬ್ಸಿಡಿ ಬರದೇ ಹೋದಲ್ಲಿ ನಾವು ಬೇರೆ ಗ್ರಾಹಕರುಗಳಿಂದ ನಾವು ಈ ಒಂದು ಅಮೌಂಟನ್ನು ಸರಿದೂಗಿಸ್ಬೇಕಾಗುತ್ತೆ. ಟರೀಫ್ ಜಾಸ್ತಿ ಆಗೋ ಒಂದು ಚಾನ್ಸಸ್ ಇದೆ. ಈಗ ಇದೇ ಟಾಟಾ ಪವರ್ನವರು ಮುಂಬೈಯಲ್ಲೂ ಸಹ ನಡೆಸ್ತಾ ಇದ್ದಾರೆ. ಒಂದು ಬಿಲ್ ಇದೆ ನನ್ನ ಹತ್ರ. ಈ ಬಿಲ್ಲನ್ನು ನಾನು ಕಂಪೇರ್ ಮಾಡಿ ನೋಡಿದರೆ ಟಾಟಾ ಪವರ್ದ ಬಿಲ್ಲು ಮುಂಬೈಯಲ್ಲಿ 425 ಯೂನಿಟ್ಗೆ 4,998 ಯೂನಿಟ್ ಇದೆ ಅಮೌಂಟ್ ಆಗುತ್ತೆ. ಅದೇ ಇಲ್ಲಿ ನಮ್ಮ ಹೆಸ್ಕಾಂ ಏರಿಯಾದಲ್ಲಿ 3,461 ದುಡ್ಡು ಆಗುತ್ತೆ. ಅಂದರೆ 1,500 ರೂಪಾಯಿ ಹೆಚ್ಚಿಗೆ ಅವರು ಮುಂಬೈಯಲ್ಲಿ ಕೊಡ್ತಾ ಇದ್ದಾರೆ. ಟಾಟಾ ಪವರ್ ಬಂದರೆ ಕಾಂಪಿಟೇಷನ್ ಆಗುತ್ತೆ, ಗ್ರಾಹಕರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಯಾವುದೇ ಒಂದು ಇದರಲ್ಲಿ ಇಲ್ಲ. ಇಲ್ಲಿ ಗ್ರಾಹಕರಿಗೆ ಒಳ್ಳೇದಾಗಲ್ಲ, ಗ್ರಾಹಕರಿಗೆ ರೇಟ್ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದರೆ ಅವ್ರದ್ದು ನೆಟ್ವರ್ಕ್ ಇಲ್ಲ. ಇಲ್ಲಿ ನಾವು ಮಾಡಿರೋ ನೆಟ್ವರ್ಕಲ್ಲಿ ಅವ್ರು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತೀನಿ ಅಂತ ಬಂದಿದ್ದಾರೆ. ನೆಟ್ವರ್ಕ್ ಇಲ್ಲದೆ ಅವರ ಒಂದು ಸಂದರ್ಭದಲ್ಲಿ ಅವರು ಕ್ರಾಸ್ ಸಬ್ಸಿಡಿ ಚಾರ್ಜಸ್ ಕೊಡಬೇಕಾಗುತ್ತೆ, ಮತ್ತು ವೀಲಿಂಗ್ ಚಾರ್ಜಸ್ ಕೊಡಬೇಕಾಗುತ್ತೆ. ಅವೆಲ್ಲ ಒಂದು ಕನ್ಸಿಡರ್ ಮಾಡಿದಾಗ ಹೆಸ್ಕಾಂಕ್ಕಿಂತ ಜಾಸ್ತಿ ಒಂದು ದುಡ್ಡನ್ನು ಗ್ರಾಹಕರು ಕೊಡಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಂದ ನಾವು ಈ ಒಂದು ಪ್ಯಾರಲಲ್ ಲೈಸೆನ್ಸಿಂಗ್ನ ಇವತ್ತು ಅಪೋಸ್ ಮಾಡ್ತಾ ಇದ್ದೀವಿ. ದೀಪಕ್ ಅಂತ, KEB ಇಂಜಿನಿಯರ್ಸ್ ಅಸೋಸಿಯೇಷನ್ ಆರ್ಗನೈಸಿಂಗ್ ಸೆಕ್ರೆಟರಿ.